ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಎಜೆ ಸದಾಶಿವ ಆಯೋಗ ರಚನೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾವು ಮಾದಿಗ ಸಮಾಜದವರು ಮತ್ತು ಬುದ್ಧಿವಂತ ಮಾದಿಗ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಮಾದರ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ರಮೇಶ್ ಕಟ್ಟಿ ತೂಗ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾಳೆ ನಡೆಯಲಿರುವಂತಹ 18ನೇ ಲೋಕಸಭಾದ 2ನೇ ಹಂತದ ಮತದಾನದಲ್ಲಿ ಬೀದರ್ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈಗಾಗಲೇ ನಡೆದಿರುವಂತಹ ಎಲ್ಲ ಕರ್ನಾಟಕದಲ್ಲಿ ನಡೆದಿರುವಂತಹ ಈ ಒಂದು ಚುನಾವಣೆಯಲ್ಲಿ ಮಾದಿಗ ಸಮಾಜ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಸಂವಿಧಾನ ಇದ್ದರೆ ನಾವು ಉಳಿತೇವೆ, ಸಂವಿಧಾನ ಇಲ್ಲದ ಮೇಲೆ ನಾವು ಉಳಿಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನರೇಂದ್ರ ಮೋದಿ ಒಂದು ಅಜೆಂಡಾ ಹಾಕಿಕೊಂಡು ಬರ್ತಾ ಇದ್ದಾರೆ. ನಾವು ನರೇಂದ್ರ ಮೋದಿನ ತಡೆಗಟ್ಟಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಮಾದಿಗ ಸಮಾಜದ ಬುದ್ಧಿವಂತ ಮತದಾರರು ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7:30 ತನಕ ಈ ಒಂದು ಮತದಾನ ಕೇಂದ್ರದಲ್ಲಿ ಹೋಗಿ ತಮ್ಮ ಅಮೂಲ್ಯವಾದ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆಗೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ರಮೇಶ್ ಕಟ್ಟಿತುಗ, ರಾಜ್ಯಾಧ್ಯಕ್ಷರು ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ, ಇವತ್ತಿನ ಈ ಬೈಟ್ ಮುಖಾಂತರ, ಈ ಹೇಳಿಕೆ ಮುಖಾಂತರ ವಿಶೇಷವಾಗಿ ನಮ್ಮ MP ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ವಿಶೇಷವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ನಾಳೆ ನಡೀತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಯುವ ನಾಯಕರು ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರು ಇಲ್ಲಿಂದಿನ ಚುನಾಯಿತರಾಗಿ ಹೋದರೆ ಇಡೀ ದೇಶದಲ್ಲಿ ಅತಿ ಕಿರಿಯ ವ್ಯಕ್ತಿ, ಒಂದು ಹೊಸ ಸಂಸತ್ತು ಪ್ರವೇಶ ಮಾಡಿದ ಒಂದು ಇತಿಹಾಸ ಆಗ್ತದೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ನಮ್ಮ ಮಾದಿಗ ಜನಾಂಗದ ಸಮಾಜದ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮದರು ಮತ್ತು ಪ್ರಜ್ಞಾವಂತರು, ವಿದ್ಯಾವಂತರು, ತಿಳುವಳಿಕೆ ಇದ್ದವರು ಮತ್ತು ಜನಪರ ಸೇವೆ ಮಾಡುವವರು, ಸಂಘಟನಾಕಾರರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ಏಕೆಂದರೆ ನಮಗೆ ವಿಶೇಷವಾಗಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಸುಮಾರು 30-35 ವರ್ಷಗಳಿಂದ ಇವ್ರ ಹತ್ತಿಗೆ ಅವರು, ಅವ್ರ ಹತ್ತಿಗೆ ಇವರು, ಅವ್ರ ಹತ್ತಿಗೆ ಅವರು, 3ನೇದವರು 4ನೇವರು, ಹಿಂಗೆ ನಾವು ಜಾರಿ ಮಾಡ್ತೀವಿ, ನೀವು ಜಾರಿ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆ ಆಯೋಗವನ್ನು ಮೊಟ್ಟ ಮೊದಲನೇ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸುಮಾರು 35 ವರ್ಷಗಳ ಹಿಂದೆ SM ಕೃಷ್ಣ ಸರ್ಕಾರ ಅದು ಕೂಡಿಸ್ತು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಯೋಗ ಕೂಡಿಸಲೋದ್ರ ಇವರು ಯಾವ ಪಕ್ಷದವರು, ವಿಶೇಷವಾಗಿ ಮೋದಿ ಅಂತ ಹೇಳುವವರು, ಮೋದಿ ಮಾಡ್ತಾರೆ, ಮೋದಿ ಗ್ಯಾರಂಟಿ ಅವ್ರು ಮಾಡ್ತಾರೆ ಅಂತೇಳಿ ಹೇಳುವವರು ಇವತ್ತು ಹೇಳ್ತಾ ಇರಲಿಲ್ಲ. ಅದಕ್ಕೆ ಏನಾದರೂ ರಾಜ್ಯ ಸದಸ್ಯವಾಗಿ ಕೊಡುಗೆ ಇರಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿದೆ. ಅದು ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಾಗಿದ್ದು ಕಡೆದು ಇವತ್ತು ಅದು ಒಂದು ಹೆಮ್ಮರವಾಗಿ ಅದು ಬೆಳೆದು 35 ಹೋರಾಟದ ಪ್ರತಿಫಲ ಹಂತದಲ್ಲಿದೆ. ಆದರೆ ಅದು ಆ ಆಯೋಗವು ನ್ಯಾಯಾಲಯದಲ್ಲಿದೆ, ಸುಪ್ರೀಂ ಕೋರ್ಟ್. ಎಲ್ಲಕ್ಕಿಂತ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟು ಸುಪೀರಿಯರ್. ಈಗ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಆ ಕೇಸನ್ನು ಸಂಸತ್ತಿನಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳೋಕೆ ಸ್ವಲ್ಪ ನಾಚಿಕೆ ಇರಬೇಕು. ಕೋರ್ಟ್ ಜಾರಿ ಮಾಡೋದಲ್ಲೇ ಮಾಡಬೇಕಲ್ಲ, ಕೋರ್ಟ್ ಜಾರಿ ಮಾಡಿ ನಿಮಗೆ ಅಪೀಲ್ ಮಾಡಬೇಕು. ಈಗ ಉದಾಹರಣೆಯಾಗಿ ಪರಮ ಪಂಚ ಲಮಾಣಿ ಬೋಯ್ವಾಟರ್ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡೋದಾಗಿದೆ. SC/ST ಕೇಂದ್ರ ಆಯೋಗ ಏನಂದ್ರೆ ಲೆಟರ್ ಬರೆದ ರಾಜ್ಯಕ್ಕೆ ಅವ್ರನ್ನ ತೆಗೆದು ಹಾಕಿರಿ ಅಂತೇಳಿ, ಅಂದ್ರೂ ಸಹಿತ ತೆಗೆದಿಲ್ಲ. ಅಂದ್ರೂ ಸಹಿತ ಈ ಆಯೋಗವನ್ನು ಮೋದಿ ಗ್ಯಾರಂಟಿ ಅಂತ ಹೇಳಿ ಕೆಲವರು ತಿರುಚಿ ಹೇಳ್ತಾ ಇದ್ದಾರೆ. ಅದು ನ್ಯಾಯಾಲಯದಲ್ಲಿದೆ, ಅದು ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ನ್ಯಾಯಾಲಯ ತೀರ್ಪು ಏನಾಗ್ತದೆ ಅದು ಆಗ್ತದೆ. ಇದು ಪ್ರಧಾನಿ ಬಂದ್ರೂ ಜಾರಿಯಾಗಲ್ಲ, ರಾಷ್ಟ್ರಪತಿ ಹೇಳಿದ್ರು ಜಾರಿಯಾಗಲ್ಲ, ಸಭಿಕರು ಹೇಳಿದ್ರು ಜಾರಿಯಾಗಲ್ಲ, ನಮ್ಮ ಜನಾಂಗ ಎಷ್ಟೇ ಒಬ್ಬೆ ಹೊಡೆದ್ರು ಇದು ಜಾರಿಯಾಗಲ್ಲ. ಅದು ಜಾರಿ ಮಾಡ್ತಾರ ಅಂತ ಹೇಳೋರಿಗೆ ಸ್ವಲ್ಪ ಪ್ರಜ್ಞಾನ ಅದನ್ನ ಇಲ್ಲ ಅಂತೇಳಿ ನನಗಂತೂ ಗೊತ್ತಿಲ್ಲ. ನಾನಂತೂ ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಈಗ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಏನಾದರೂ ಸಂವಿಧಾನ ಇರಬೇಕು. ಸಂವಿಧಾನದ ಅಡಿಯಲ್ಲಿ ಎಲ್ಲ ಜಾತಿ ಜನಾಂಗ 3,000 ಜಾತಿಗಳು, 6,000 ಜಾತಿಗಳು, 6,000 ಧರ್ಮಗಳು ಎಲ್ಲರೂ ಒಗ್ಗೂಡಿ ನಡೀಬೇಕಾದ್ರೆ ಸಂವಿಧಾನ ಬೇಕು. ಅವ್ರ ಸಂವಿಧಾನ ನಾವು ತಿದ್ದುದಕ್ಕೋಸ್ಕರಗೆ ಸಂವಿಧಾನ ನಾವು ಚೇಂಜ್ ಮಾಡೋದಕ್ಕೋಸ್ಕರ ಬಂದ ಅಂತ ಹೇಳ್ತಾರೆ. ಸಂವಿಧಾನ ಇದ್ದರೆ ನೀವು ಮೀಸಲಾತಿ ಸಿಗಬೇಕಲ್ಲ, ಅಷ್ಟೇ ನಾವು ಪರಿಜ್ಞಾನ ಬೇಡ ಹೇಳೋರಿಗೆ. ಅದಕ್ಕೆ ಸಂವಿಧಾನ ಇರಬೇಕು, ದಲಿತರು ಇರಬೇಕು, ಹಿಂದುಳಿದವರು ಇರಬೇಕು, ಮುಸಲ್ಮಾನರು ಇರಬೇಕು, ಲಿಂಗಾಯತರು ಇರಬೇಕು, ಎಲ್ಲರೂ ಒಗ್ಗಟ್ಟವಾಗಿ ಈ ದೇಶವನ್ನು ಪ್ರಜ್ವಲ ದೇಶವನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬೇಕು. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಯಮಾಡಿ ನಾಳೆ 7 ಗಂಟೆಗೆ ನಮ್ಮ ಸಮಾಜ ಜನರು ಎಲ್ಲರೂ ಮಾದಿಗರು ಸರತಿ ಸಾಲಿನಲ್ಲಿ ನಿಂತು
ಪ್ರಜ್ಞಾವಂತರು ರೈತರು ಮಹಿಳೆಯರು ಈಗ ಸರ್ಕಾರ 5 ಗ್ಯಾರಂಟಿ ಮಾಡಿದೆ. ಆ 5 ಗ್ಯಾರಂಟಿ ಕೈತ ಬಡವರಿಗೆ ಮುಟ್ಟಂಥ ಗ್ಯಾರಂಟಿ ಇದೆ. ಇಲ್ಲಿವರೆಗೆ ಏನಂದ್ರೆ ಸುಮಾರು ಮಂಡಳಿಗಳಾಗಿವೆ. ಯಾವುದು ನಮ್ಮ ಬಿಲ್ ಮಂಡಳಿಗಳಿವೆ ಮತ್ತು ಅಧಿವೇಶನದಲ್ಲಿ ಅಂದರೆ ಮಂತ್ರಿಗಳು ಫೈನಾನ್ಸ್ ಮಂತ್ರಿ ಬಿಲ್ ಮಂಡನೆ ಮಾಡ್ತಾರೆ. ಆ ಬಿಲ್ಲನ್ನು ಇಲ್ಲಿವರೆಗೂ ಯಾರಿಗೂ ಒಂದು 10 ರೂಪಾಯಿ ಮುಟ್ಟಿಲ್ಲ. ಈ 5 ಪ್ರಭಾವಗಳಲ್ಲ. ಯಾಕಂದರೆ ಅದೊಂದು ಜಾತ್ರೆ ಐತಲ್ಲಿ. ಜಾತ್ರೆಯಲ್ಲಿ ಬಂದು ಎಲ್ಲರೂ ಜಾತ್ರೆ ಮಾಡಿಕೊಂಡು ಅವರವ್ರ ಬೆಂಡು ಬಕಾಸಿ ಹಳ್ಳು ಪುಟ್ಟಣಿ ತೊಗೊಂಡು ಮನೆ ಕುಂತು ತಿಂದು ಮಾಡ್ಕೊಂಡ್ರೆ ಅವ್ರ ಓಟ್ ಪರಿವರ್ತನೆ ಆಗಲ್ಲ. ಏನಿದ್ರು ಓಟು ಕಾಂಗ್ರೆಸ್ಗೆ ಬೀಳ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೈದರಾಬಾದ್ ಬಂದಾಗ ಒಂದು ದೊಡ್ಡ ರ್ಯಾಲಿ, ಆ ರ್ಯಾಲಿ